ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡ್ ತನಕ ನೋಡಿ. ಟೈಮ್ ಆಲ್ರೆಡಿ 8:30 ಆಗಿದೆ. ಇವಾಗ ಎದ್ದಿರೋದು. ಯಾಕೆ ಅಂತಂದರೆ ನಂದು ಯಾವ ಥರ ಅಂತಂದರೆ, ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಎದ್ಬಿಟ್ಟು ಮತ್ತೆ ಮಲ್ಕೊಂಡಿರ್ತೀನಿ. ಹೇಗೆ ಅಂತಂದರೆ ಮನೆಯವರು 5:45ಗೆಲ್ಲ ಮನೆ ಬಿಡ್ತಾರೆ. ಯಾಕೆಂದರೆ ಕಂಪ್ನಿ ಬಸ್ಸು 5:45ಗೆ ಬರುತ್ತೆ. ಅಷ್ಟರೊಳಗೆ ನಾನು ತಿಂಡಿ ಮತ್ತು ಊಟಕ್ಕೆ ರೆಡಿ ಮಾಡಿಕೊಟ್ಟಿರ್ತೀನಿ. ಹಾಗೆಯೇ 5:45ಗೆ ನನ್ನ ದೊಡ್ಡ ಮಗ ಕ್ರಿಕೆಟ್ ಫಿಟ್ನೆಸ್ ಇರುತ್ತೆ. ಹಾಗಾಗಿ ಅವನು 5:45ಗೆ ಮನೆ ಬಿಡ್ತಾನೆ. ಅವರಿಬ್ಬರನ್ನ ಕಳಿಸ್ಬಿಟ್ಟು ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಹೋಗಿ ಮತ್ತೆ ಮಲ್ಕೊಂಬಿಟ್ಟು 8:30ಗೆಲ್ಲ ಎದ್ದೇಳ್ತೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೇಲಿ ನಮ್ಮ ಮನೆಯವರು ಟಿಫನ್ ತೊಗೊಂಡೋಗಲ್ಲ ಕಾಮನ್ನಾಗಿ. ಯಾಕೆ ಅಂತಂದರೆ ಅವ್ರ ಕ್ಯಾಂಟೀನಲ್ಲಿ ಇವತ್ತು ಸ್ಯಾಟರ್ಡೆ ಇಡ್ಲಿ ಇರುತ್ತೆ. ಇಡ್ಲಿ ಮಾಡಿರ್ತಾರಲ್ವ, ಹಾಗಾಗ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ಕೊತಾರೆ. ಲಂಚ್ ಮಾತ್ರ ನಾನು ಕಳಿಸ್ತೀನಿ. ಹಾಗಾಗ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಬೆಳಗ್ಗೆ ಲಂಚ್ ಕಳಿಸಿದ್ದೆ, ಟಿಫನ್ ಮಾಡಿರಲಿಲ್ಲ. ಇವಾಗ 8:30 ಆಗಿತ್ತಲ್ಲ, ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತಿಂಡಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಚಿಕ್ಕ ಮಗ ಅಷ್ಟರೊಳಗೆ ಇದ್ಬಿಟ್ಟು ಅವ್ನಿಗೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಯಾಕೆಂದರೆ ಮಕ್ಕಳು ಕಾಮನ್ನಾಗಿ 9:45ಗೆಲ್ಲ ತಿಂಡಿ ತಿನ್ಕೊಂಬಿಡ್ತಾರೆ. ಹಂಗಾಗ್ಬಿಟ್ಟು ಹೊಟ್ಟೆ ಹಸಿವಮ್ಮ ಅಂತ ಹೇಳ್ತಾ ಇದ್ದ ನನ್ನ ಚಿಕ್ಕ ಮಗ. ಆಲ್ರೆಡಿ ದೊಡ್ಡ ಮಗನೂ ಸಹ 8:30ಗೆಲ್ಲ ಬಂದುಬಿಡ್ತಾನೆ. 5:45ಗೆಲ್ಲ ಹೋಗಿ 8:30ಗೆ ಬರ್ತಾನೆ. ಇವಾಗ ಅವನಿಗೂ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾನೆ. ಕಾಮನ್ನಾಗಿ 5:45ಗೆ ಹೋದರೆ 7 o'clockಗೆಲ್ಲ ಬಂದುಬಿಡ್ತಾನೆ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವನು ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಇವಾಗ ನಾನು ಫಸ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಕಾಮನ್ನಾಗಿ ನಮ್ಮ ಮನೇಲಿ ಅವಲಕ್ಕಿ, ಈ ಚಿತ್ರಾನ್ನ ಎಲ್ಲ ನನ್ನ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ವೀಕ್ ಡೇಸಲ್ಲೆಲ್ಲ ಮಾಡಲ್ಲ. ವೀಕೆಂಡಲ್ಲಿ ಅಂದರೆ ಸ್ಯಾಟರ್ಡೆ ಮಾತ್ರ ಅವ್ರು ತೊಗೊಂಡೋಗಲ್ವಲ್ಲ, ಆವತ್ತಿನ ದಿನ ನಾವು ಆ ತಿಂಡಿಗಳ್ನ ಮಾಡ್ಕೊತೀವಿ. ನನ್ನ ಮಗ ಕೇಳಿದ್ದಕ್ಕೆ ಅವಲಕ್ಕಿ ಮಾಡಿಕೊಡಮ್ಮ ಅಂತ ಹೇಳ್ದೆ. ಹಂಗಾಗಿ ಅವಲಕ್ಕಿಗೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇವಾಗ ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೋಬೇಕು. ಹಾಗೆಯೇ ನಾವು ಹೇಗೆ ಹೆಣ್ಮಕ್ಳು ಅಂತಂದರೆ ಮನೆ ಕೆಲಸ, ಮಕ್ಕಳು, ಇದರಲ್ಲೇ ನಮ್ಮ ಟೈಮ್ನ ಕಳೀತಾ ಹೋಗ್ತೀವಿ. ನಮಗೆ ನಮ್ಮ ಮನಸ್ಸಲ್ಲೂ ಕೆಲವೊಂದು ಆಸೆಗಳಿರುತ್ತೆ. ನಾನು ಓನಾಗಿ ಏನಾದರೂ ಮಾಡಬೇಕು, ನಾನು ಸ್ವಂತವಾಗಿ ದುಡಿಬೇಕು, ನಾನು ಎಲ್ಲರ ಥರ ಅಂದರೆ ನಾನು ನನ್ನ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ದುಡಿಮೆ ಮಾಡ್ಕೋಬೇಕು, ನಾವು ನನ್ನ ಒಂದು ಖರ್ಚಿಗೆ ಯಾರನ್ನೂ ಕೇಳಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟು ಇರುತ್ತೆ. ಬಟ್ ಏನು ಅಂತಂದರೆ ಈ ಮನೆ, ಮಕ್ಕಳು, ಕೆಲಸ ಇದನ್ನೆಲ್ಲ ನೋಡಿಬಿಟ್ಟು ನಾವು ಆ ಒಂದು ಗಮನನೇ ಕೊಡೋಲ್ಲ. ನಮ್ಮ ಒಂದು ಆಸೆಗಳಿಗೆ ನಾವು ಗಮನನೇ ಕೊಡೋದಿಲ್ಲ ಅಲ್ವಾ. ಹಾಗೆ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನಾನು ನಿಮ್ಮ ಥರನೇ ಅಂದರೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಮಕ್ಕಳು, ಮನೆ, ಕೆಲಸ ಇದೇ ಮಾಡ್ತಾಯಿದ್ದೆ. ಸ್ವಲ್ಪ ದಿನ ನನ್ನನ್ನು ನಮ್ಮ ಮನೆಯವ್ರ ಕೆಲಸಕ್ಕೆಲ್ಲ ಕಳಿಸಿದ್ರು. ಬಟ್ ನನಗೆ ಎರಡನೇ ಮಗು ಆದಮೇಲೆ ನಾನು ಕೆಲಸಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ಏಕೆಂದರೆ ಅವನು ನೋಡ್ಕೊಳ್ಳೋದು ಅದೇ ಆಯಿತು. ಯಾಕೆ ಅಂದರೆ ಅವನು ಪ್ರೀಮೆಚ್ಯೂರ್ ಬೇಬಿ. ಹಾಗಾಗ್ಬಿಟ್ಟು ನಾನು ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮನೆಯಲ್ಲೇ ಮಗು ನೋಡಿಕೊಂಡು ಮನೆ ಕೆಲಸ ಇದರಲ್ಲೇ ನನ್ನ ಕಾಲ ಕಳೀತಾ ಇದ್ದೆ. ಆದರೆ ನನಗೊಂದು ಆಸೆ ಇತ್ತು. ಏನು ಅಂತಂದರೆ ನಾನು ಓನಾಗಿ ಏನಾದರೂ ಮಾಡಬೇಕಲ್ಲ ಅನ್ನೋ ಒಂದು ಆಸೆ ನನಗೆ ತುಂಬ ದಿನದಿಂದ ಇತ್ತು. ಆದರೆ ನಮ್ಮ ಮನೆಯವರು ನಾನು ಏನೇ ಮಾಡ್ತೀನಿ ಅಂದ್ರೂ ಪಾಪ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹಾಗಾಗ್ಬಿಟ್ಟು ನನಗೆ ಅವ್ರ ಸಪೋರ್ಟ್ ಇರೋದ್ರಿಂದ ನಾನು ನನ್ನ ಒಂದು ಏನು ಕನಸಿತ್ತು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಏಕೆಂದರೆ ಅವ್ರ ಸಪೋರ್ಟ್ ಇರೋದ್ರಿಂದನೇ ನಾನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ನಾನು ಏನು ಮಾಡಬೇಕು ಅಂತ ಆಸೆ ಇತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನನ್ನ ಫ್ರೆಂಡ್ ಮಗಳು ಬರ್ತೀನಿ ಅಂತ ಹೇಳಿದ್ಲಲ್ವ, ಬರ್ತೀನಿ ಅಂದಿದ್ದಕ್ಕೆ ಪಾಪ ಅವಳಿಗೂ ಟಿಫನಿಗೆ ಕರೆದಿದ್ನಲ್ವ, ಹಂಗಾಗ್ಬಿಟ್ಟು ಬೇಗ ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ದೆ. ಮಾಡಿಕೊಂಡು ತಿಂಡಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ನಾನು ಏನು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೌದು, ನನ್ನ ಒಂದು ಡ್ರೀಮ್ನ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದು ಈಗ ರೀಸೆಂಟಾಗಿ ಒಂದು 2 months ಆಯಿತು. ಏನು ಅಂತಂದರೆ ನನಗೆ ತುಂಬ ದಿನದ ಆಸೆ, ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಆ ಬಿಸ್ನೆಸ್ ಏನು ಅಂತಂದರೆ
ಜ್ಯುವೆಲ್ರಿ ಬಿಸ್ನೆಸ್ಸು. ಅಂದರೆ ನಾನು ಜ್ಯುವೆಲ್ರಿ ಬಿಸ್ನೆಸ್ ಮಾಡಬೇಕು ಅನ್ನೋದು ನನಗೆ ತುಂಬ ದಿನದ ಆಸೆ. ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ, ಆಯಿತು ನೀನು ಮಾಡು ಅಂತ ಹೇಳಿದರು. ನಾನು ಖುಷಿಯಿಂದ ಆ ಒಂದು ಜ್ಯುವೆಲ್ರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ನನಗೆ ಆಸೆ ಇದ್ದಿದ್ದನ್ನು ನಾನಿವಾಗ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಬಟ್ ಹೇಗೆ ಅಂತಂದರೆ, ನಾನಿವಾಗ ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು ಇದನ್ನು ನಾನು ನೆಗ್ಲೆಕ್ಟ್ ಮಾಡ್ತಾಯಿಲ್ಲ. ಹೌದಾ, ಏಕೆ ಅಂತಂದರೆ ಈಗ ಮಕ್ಕಳು, ಮನೆ ಎಲ್ಲ ಮೊದಲಿಂದನೂ ನಾನು ಮಾಡ್ಕೊಂಬರ್ತಾ ಇರೋದ್ರಿಂದ ಇದಕ್ಕೆ ನಾನು ಹೊಸ್ದಾಗಿ ಆ್ಯಡ್ ಮಾಡ್ಕೊಂಡಿರೋವಂಥದ್ದು ಬಿಸ್ನೆಸ್ಸು. ಹಾಗಾಗ್ಬಿಟ್ಟು ಫಸ್ಟು ನಾನು ಮಕ್ಕಳು, ಮನೆ ಆ ಒಂದು ಕೆಲಸನೆಲ್ಲ ಮುಗಿಸ್ಕೊಂಬಿಟ್ಟು ಅವ್ರಿಗೆ ಏನು ಬೇಕು ಬೇಡ ಎಲ್ಲ ಕೇಳ್ಕೊಂಡು ಆದಮೇಲೆ ನನ್ನ ಒಂದು ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನೆಲ್ಲೂ ಹೋಗಿ ಮಾಡ್ತಾಯಿಲ್ಲ, ಮನೆಯಲ್ಲೇ ಮಾಡ್ತಾ ಇರೋವಂಥದ್ದು. ಮನೆಯಲ್ಲೇ ಯಾರು ಆನ್ಲೈನಲ್ಲಿ ಬೇಕು ಅಂದರೆ ಆನ್ಲೈನ್ ಶಾಪಿಂಗ್ನ ನಾನು ಕೊಡ್ತಾಯಿದ್ದೀನಿ. ಹಾಗೆಯೇ ಮನೆಗೂ ಬಂದು ತೊಗೊಂಡೋಗ್ತಾರೆ. ಅವರ ಒಂದು ಖುಷಿ, ಒಂದು ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿದ್ದರೆ ಮತ್ತೆ ಅವರು ಇಷ್ಟಪಟ್ಟು ತೊಗೊತಾರೆ. ಇದಕ್ಕೆಲ್ಲ ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದ್ರಿಂದ ನಾನು ಆ ಒಂದು ನನ್ನ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ನಾನಿವಾಗ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನನ್ನ ಒಂದು ಕನಸು, ಆಸೆ ಎಲ್ಲ ಈಡೇರಿಸ್ಕೊತಾ ಇದ್ದೀನಿ. ನನಗೆ ಹೇಗೆ ಅಂತಂದರೆ, ನಾನು ಯಾವಾಗ್ಲೂ ಫ್ರೀಯಾಗಿ ಕೂತ್ಕೋಬಾರ್ದು, ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಆಸೆ ಹೇಗೆ ಅಂತಂದರೆ, ನೋಡಿ ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅದನ್ನು ನಾನು ತೋರಿಸ್ಕೋಬೇಕು ಅಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನನ್ನದೇ ಆದ ಒಂದು ಲೈಫ್ ಸ್ಟೈಲ್ನ ತೋರಿಸ್ಬೇಕು ಅನ್ನೋದು ಆಸೆ ಇತ್ತು. ಈಗ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಒಂದು ಆಸೆನ ಈಡೇರಿಸ್ಕೊಂಡು ಇವತ್ತಿನ ದಿನ ಆ ಒಂದು ಬಿಸ್ನೆಸ್ನು ಸಹ ನೋಡ್ಕೊತಾ, ಹಾಗೆ ಮನೆ ಕೆಲಸನೂ ಮಾಡ್ಕೊತಾ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನಾವು ಮಾಡೋದ್ರ ಮೇಲೆ ಇರುತ್ತೆ. ಇವಾಗ ಬೆಳಗ್ಗೆನೇ ನಾನು ಮಾಡ್ಕೊಂಡು ಕೂತ್ಕೊತೀನಿ ಅಂದರೆ ಆಗಲ್ಲ. ಕೆಲವೊಂದು ಟೈಮು ನಾನು ಲೇಟ್ ನೈಟ್ ಮಲಗ್ತೀನಿ. ಯಾಕೆಂದರೆ ನನಗೆ ಮಾರ್ನಿಂಗ್ ಟೈಮು ಕೆಲವೊಂದು ವೀಡಿಯೋ ಆಗೋದಿಲ್ಲ. ಅಂದರೆ ಜ್ಯುವೆಲ್ರಿದು ನಾನು ವೀಡಿಯೋ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದಕ್ಕೆಲ್ಲ ಹಾಕ್ತಾ ಇರ್ತೀನಿ. ಹಾಗಾಗಿ ಮಕ್ಕಳು ಬೆಳಗ್ಗೆ ಟೈಮಲ್ಲಿ ನನ್ನ ಮಗ ಎದ್ದಿರ್ತಾನೆ. ಆ ಟೈಮಲ್ಲಿ ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ನೈಟು ಎಲ್ರಿಗೂ ಊಟ ಗೀಟ ಆದಮೇಲೆ ನೈಟ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇದೇ ನನ್ನ ಒಂದು ಬಿಸ್ನೆಸ್ಸು. ನನ್ನ ಬಿಸ್ನೆಸ್ ನೇಮ್ ಬಂದ್ಬಿಟ್ಟು ಜೈವಿಶ್ ಅಲಂಕಾರ ಅಂತ, ಜ್ಯುವೆಲ್ರಿ ಬಿಸ್ನೆಸ್ಸು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೋಲೊಪ್ಪದ ಛಲವಿರಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ ಹೊಸ ಆಸೆ ಇರಲಿ, ಹಾಗೆಯೇ ಕನಸು ಕಾಣುವ ಕಣ್ಣುಗಳಿಗೆ ಜಗತ್ತೇ ದಾರಿದೀಪವಾಗಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.